ಓಂ ಬೂಂ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಎರಡನೇ ಮನೆ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇ ಮನೆ ಯಾವ ಸ್ಥಾನ? ಜ್ಯೋತಿಷ್ಯದಲ್ಲಿ ಧನಸ್ಥಾನ, ದುಡ್ಡು. ಮೇಯ್ನ್ ನಮ್ಮ ಜೀವನಗಳಲ್ಲಿ ದುಡ್ಡಿದ್ರೆ ಎಲ್ಲೋ ಒಂದು ಕಡೆ ಖುಷಿ. ಎರಡನೇ ಮನೆನ ಬ್ಯಾಂಕ್ ಬ್ಯಾಲೆನ್ಸ್ ಮನೆ ಅಂತ ಕರೆದಿದ್ದಾರೆ ಜ್ಯೋತಿಷ್ಯದಲ್ಲಿ. ಯಾಕೆ ಕರೆದ್ರು ಅಂದರೆ, ನಾವೇನಾದರೂ ಬ್ಯಾಂಕಲ್ಲಿ ಇಷ್ಟು ಅಂತ ಸೇವ್ ಮಾಡಿ ಇಟ್ಟಿರ್ತೀವಿ ಅಂದರೆ ಎರಡನೇ ಮನೆ ಇರುತ್ತೆ. ನಮ್ಮ ಪರ್ಸ್ ತುಂಬ ದುಡ್ಡಿರುತ್ತೆ ಅಂದರೆ ಎರಡನೇ ಮನೆ ಇರುತ್ತೆ. ಅಂದರೆ ಆಟೋಮೆಟಿಕ್ಕು ಯಾರೋ ನೋಡಲಿ ಅಂತ ಪರ್ಸಲ್ಲಿ ದುಡ್ಡು ಇಟ್ಕೊಂಡು ತೋರಿಸೋದು, ಇದು ಎರಡನೇ ಮನೆ ಅಲ್ಲ. ಯಾರೋ ನೋಡಲಿ ಅಂದ್ಬಿಟ್ಟು ಸಾಲ ಮಾಡಿ ಬ್ಯಾಂಕಲ್ಲಿ ಇಟ್ಕೊಂಡು ತೋರಿಸೋದು ಎರಡನೇ ಮನೆ ಅಲ್ಲ. ಆಟೋಮೆಟಿಕ್ ಜೀವನದಲ್ಲಿ ಎರಡನೇ ಮನೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಐದನೇ ಮನೆನ ಹ್ಯಾಪಿನೆಸ್ ಮನೆ ಅಂತ ಕರೀತಾರೆ. ತುಂಬ ಖುಷಿ ಕೊಡ್ತಕ್ಕಂಥ ಸ್ಥಾನ ಅಂತ ಕರೆದಿದ್ದಾರೆ. ಯಾಕೆಂದರೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಆದರೆ ಅದು ದುಡ್ಡು ಕೊಡಲ್ಲ. ಆ ಹ್ಯಾಪಿನೆಸ್ನ ನಾನು ಅಲ್ಲೇ ಎಕ್ಸಿಟ್ ಮಾಡ್ತೀನಿ, ಈ ಎರಡನೇ ಮನೆಗೆ ತೊಗೊಬರ್ತೀನಿ. ಏಕೆಂದರೆ ದುಡ್ಡಿದ್ದರೆ ಸ್ವಲ್ಪ ಖುಷಿಯಾಗಿರ್ತಾರೆ. ಅಲ್ಲ, ಹೆಲ್ತ್ ಕೆಟ್ಟರೆ ಅದು ಬೇರೆ ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದುಡ್ಡಿದ್ದರೆ ಅದು ಎಂಥ ಮನುಷ್ಯರಿಗೂ ಕೂಡ ಎಲ್ಲೋ ಒಂದು ಕಡೆ ಒಂಥರ ಕಾನ್ಫಿಡೆನ್ಸ್, ಖುಷಿ ತರ್ತಕ್ಕಂಥದ್ದು. ಅದೇ ಈ ಎರಡನೇ ಮನೆ. ಏಕೆಂದರೆ ದುಡ್ಡು ನಾವು ಎಷ್ಟು ಬ್ಯಾಂಕಲ್ಲಿ ಸೇವ್ ಮಾಡ್ತಾ ಇರ್ತೀವಿ, ನನ್ನ ಹತ್ರ ಇಷ್ಟು ಲಕ್ಷ ಇದೆ, ಇಷ್ಟು ಸಾವಿರ ಇದೆ, ಅಥವಾ ಇಷ್ಟು ಕೋಟಿ ಇದೆ, ಬ್ಯಾಂಕಲ್ಲಿದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಅದು ಈ ಎರಡನೇ ಮನೆ. ಈ ಎರಡನೇ ಮನೆ ನಿಮಗೆ ಉಳಿಸುತ್ತಾ, ಬೆಳೆಸುತ್ತಾ, ಪಾತಾಳಕ್ಕೆ ತಳ್ಳುತ್ತಾ, ಈ ಮೂರು ಡಿಸೈಡ್ ಆಗೋದು ದಶಾಭುಕ್ತಿಗಳಲ್ಲಿ. ಅದಕ್ಕೆ ಈ ಪಾಸಿಟಿವ್ ನೆಗೆಟಿವ್ ನೋಡ್ತಕ್ಕಂಥದ್ದನ್ನು ಭಗವಂತ ಗುಡ್ ಅಸ್ಟ್ರಾಲಜರ್ ಅಂತ ಯಾರಿದ್ದಾರೆ ಅವ್ರಿಗೆ ಮಾತ್ರ ರೈಟ್ಸ್ ಕೊಟ್ಟಿದ್ದಾನೆ. ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಒಂದು ಕುಂಡಲಿ ನೋಡಿದ ತಕ್ಷಣ ಇವನು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋತಾನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ ಇಡ್ತಾರೆ, ಡೆಫಿನೆಟ್ಲಿ ಇಡ್ತಾರೆ, ನೋ ಡೌಟ್. ಆದರೆ ಅದನ್ನು ಉಳಿಸ್ಕೋತಾರಾ, ಇಲ್ಲ ಜಾಸ್ತಿ ಮಾಡ್ಕೋತಾರಾ, ಇಲ್ಲ ಕಳ್ಕೊಂಬಿಡ್ತಾರಾ, ಆ ಎರಡನೇ ಮನೆಯೇ ಡಿಸೈಡ್ ಮಾಡುತ್ತೆ. ಹೆಂಗೆ ಡಿಸೈಡ್ ಮಾಡುತ್ತೆ? ದಶಾಭುಕ್ತಿಗಳಲ್ಲಿ. ಯಾವ ಥರ ಡಿಸೈಡ್ ಮಾಡುತ್ತೆ? ಯಾವ ಮನೆ ಕಂಜಕ್ಷನ್ ಆಗುತ್ತೆ, ಕುಂಡಲಿ ಕಂಜಕ್ಷನ್ ಅಲ್ಲ, ದಶಾಭುಕ್ತಿಗಳಲ್ಲಿ ಆ ನಕ್ಷತ್ರಾಧಿಪತಿ, ಸಬ್ಲಾರ್ಡ್ ಅಧಿಪತಿ ಎಲ್ಲಾದರೂ ಒಂದು ಕಡೆ 12 ಅನ್ನೋ ನಂಬರ್ ಬಂದರೆ ಸಾಕು. ಅಂದರೆ 12ನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹ ಅಥವಾ ಅಧಿಪತಿ ಆ ದಶಾಭುಕ್ತಿಗಳಲ್ಲಿ ಅದು ಎರಡನೇ ಮನೆ ಜೊತೆ ಕೂತ್ಕೊಂಡ್ರೆ ಏನೇ ಕೂಡಿಕ್ಕಿದ್ರೂ ಕೂಡ ಧ್ವಂಸ ಮಾಡೋಕ್ಕತ್ತೆ. ಅಂದರೆ ದುಡ್ಡು ಉಳಿಯಕ್ಕೆ ಬಿಡಲ್ಲ. ಏಕೆಂದರೆ 2 ಅಂದರೆ ದುಡ್ಡು, 12 ಅಂದರೆ ಲಾಸ್. ಕೂಡಾಕಿರ್ತೀರ, ಯಾರೋ ಒಬ್ಬರು ಕಿತ್ಕೊಂಡು ಹೋಗ್ತಾರೆ. ಹೆಂಗೆ ಕಿತ್ಕೊಂಡು ಹೋಗ್ತಾರೆ? 2 ಅಂದರೆ ಬಿಸ್ನೆಸ್ ಆಸೆ, 12 ನನ್ನ ಹತ್ರ ಇನ್ನೂ ಸಾಲ್ತಾ ಇಲ್ವಲ್ಲ, ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ. ನೀವು ಶೇರ್ಸಿಗೆ ಹಾಕ್ತೀರಾ, ಬಿಸ್ನೆಸ್ಸಿಗೆ ಹಾಕ್ತೀರಾ, ಮತ್ತೊಂದಕ್ಕೆ ಹಾಕ್ತೀರಾ, ಗೊತ್ತಿಲ್ಲ. ಏನೋ ಒಂದು ಲಾಸ್ನ ತರ್ತಕ್ಕಂಥದ್ದು ಈ 12. ಈ ಎರಡನೇ ಮನೆ ಜೊತೆ ಏನಾದರೂ 12ನೇ ಮನೆ ಜೊತೆ ಏನಾದರೂ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆದರೆ ನೀವೆಷ್ಟೇ ಕೂಡಿಕ್ಕಿರಿ. ಯಾರೋ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ ದುಡ್ಡು ಕೇಳಿದರು, ಸರ್ ನನ್ನ ಹತ್ರ ಬ್ಯಾಂಕಲ್ಲಿತ್ತು ಇಷ್ಟು ಲಕ್ಷ, ಕೊಟ್ಬಿಟ್ಟೆ, ಕೊಡ್ತಾನೇ ಇಲ್ಲ. 12ನ ಕಿತ್ಕೊಂಡು ಹೋಯ್ತು. ಅಂದರೆ 2ನ ಕಿತ್ಕೊಂಡು ಹೊಂಟೋಯ್ತು. 2 ಪವರ್ ಕಡಿಮೆ ಆಗೋಯ್ತಲ್ಲಿ. ಎರಡನೇ ಮನೆ ಪವರ್ ಆಗಬೇಕು ಅಂದರೆ ಇಂಪಾರ್ಟೆಂಟ್ ಮನೆ ಆಗಿರ್ತಕ್ಕಂಥದ್ದು ಈ 11. ದಶಾಭುಕ್ತಿಗಳಲ್ಲಿ 11 ಎರಡನೇ ಮನೆ ಜೊತೆ ಕೂತ್ಕೊಂಡ್ರೆ, ಅಂದರೆ 11ನೇ ಮಲ್ಲಿರ್ತಕ್ಕಂಥ ಗ್ರಹ ಅಥವಾ ಅಧಿಪತಿ ಎಲ್ಲರಿಗೂ ಕೂತ್ಕೊಂಡಿರಲ್ಲ ಜಾತಕದಲ್ಲಿ. 11ನೇ ಮಲ್ಲಿ ಅದು ಹೆವಿ ಸ್ಟ್ರಾಂಗು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಅಧಿಪತಿ ಬಂದೇ ಬರುತ್ತೆ ಎಲ್ಲರಿಗೂ. ಆ ಅಧಿಪತಿ ಏನಾದರೂ ಎರಡನೇ ಮನೆ ಜೊತೆ ಇಂಡಿಕೇಶನ್ ಆದರೆ ದಶಾಭುಕ್ತಿಗಳಲ್ಲಿ ಪಾಸಿಟಿವ್ ಆಗಿ ದುಡ್ಡು ಎಷ್ಟಿಟ್ಟಿದ್ದೀರ ಬ್ಯಾಂಕಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ಅಂದರೆ ಎರಡನೇ ಮನೆ ದುಡ್ಡನ್ನ ಇಡ್ತಕ್ಕಂಥ ಸ್ಥಾನ 11 ಲಾಭಸ್ಥಾನ. 11 ಅಂದರೆ ಬರ್ತಾ ಇರುತ್ತೆ ದುಡ್ಡು. ಖರ್ಚು ಮೀರಿ, ಅಂದರೆ ನೀವು ಖರ್ಚು ಮಾಡಿ ಉಳಿತಕ್ಕಂಥ ದುಡ್ಡನ್ನ ಇಡ್ತಕ್ಕಂಥದ್ದೇ 2. 11 ಇದ್ದರೆ ನಿಮಗೆ ಈ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೇ ಇರುತ್ತೆ.
ಮತ್ತೆ ಹೋಯ್ತಾ ಮತ್ತೆ ಒಂದು ಸೇರಿಕೊಳ್ಳುತ್ತೆ, ನೋ ಪ್ರಾಬ್ಲಮ್. ಅಂದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಡಿಮೆ ಆಗಲ್ಲ. ಕಡಿಮೆ ಯಾವಾಗ ಆಗುತ್ತೆ, ನೀವು ಖರ್ಚು ಮಾಡಿದಾಗ ಕಡಿಮೆ ಆಗ್ಬೋದು. ಆದರೆ ಮತ್ತೆ 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 ತುಂಬಬೇಕಾ, ಎರಡನೇ ಮನೆ ಜೊತೆ ಹನ್ನೊಂದು ಕೂತ್ಕೊಂಡ್ರೆ ಮಾತ್ರ ಖುಷಿಯಾಗಿರ್ತೀರ ಜಾಸ್ತಿ. ಏಕೆಂದರೆ ಲಾಭ ಬರ್ತಾಯಿದೆ, ಹಿಂಗೆ ಖರ್ಚೇನು ಕಾಣಿಸ್ತಾ ಇಲ್ಲ. ಬ್ಯಾಂಕಲ್ಲಿ ದುಡ್ಡಿದೆ, ಪರ್ಸಲ್ಲಿ ದುಡ್ಡಿದೆ, ಮನೆಯಲ್ಲಿ ದುಡ್ಡಿದೆ. ಸೊ 2-11 ಕಾಂಬಿನೇಷನ್ಸ್ ಅಂತ ಇದನ್ನೇ ನಾವು ಕರಿತೀವಿ. ಬರೀ ಎರಡಿದ್ದರೆ ಇಂಡಿಕೇಶನ್ಸ್, ನೀನು ಬ್ಯಾಂಕಲ್ಲಿ ದುಡ್ಡು ಮಾಡಕ್ತೀಯಾ, ಎಷ್ಟ್ರ ಮಟ್ಟಿಗೆ ಮಾಡಕ್ತೀಯಾ 11 ಬರಬೇಕು, ಎಷ್ಟ್ರ ಮಟ್ಟಿಗೆ ಕಳ್ಕೊತೀಯಾ 12 ಬರುತ್ತೆ. ನೋಡಿ, ಎರಡಕ್ಕೂ ಇರೋ ಡಿಫ್ರೆನ್ಸ್. ಅದಕ್ಕೆ 11ನೇ ಮನೆನ ಲಾಭಸ್ಥಾನ ಕೊಟ್ಟಿದ್ದಾರೆ, 12ನ್ನ ನಷ್ಟ ಸ್ಥಾನ ಕೊಟ್ಟಿದ್ದಾರೆ. ಈ ಎರಡನೇ ಮನೆನ ಸೆಂಟ್ರಲ್ ಇಟ್ಟಿದ್ದಾರೆ, ಏಕೆಂದರೆ ಎಷ್ಟು ಉಳಿಸ್ತೀರಾ ನೋಡೋಣ ಅಂತ. ಸೊ ಇದೇ ಸೀಕ್ರೆಟ್. ಹಾಗೆ ಇನ್ನೊಂದು ಮನೆ ತೊಗೊಬರ್ತೀನಿ ಇವಾಗ. ಆವಾಗಲೇ ಹೇಳಿದೆ, ಹ್ಯಾಪಿನೆಸ್ ಮನೆ ಯಾವುದು, 5ನೇ ಮನೆ. ಈ 5ನೇ ಮನೆನ ಈ 2 ಪಕ್ಕ ತಂದು ಮಡಿಕೊಳ್ಳೋದಷ್ಟೇ. ಯಾವಾಗ 2 ಇದ್ದಾಗ 5ಕ್ಕೆ ಬೆಲೆ. ಏಕೆಂದರೆ ನನ್ನ ಹತ್ರ ದುಡ್ಡಿದೆ, ನಾನು ಸ್ಟೈಲ್ ಮಾಡ್ತಾಯಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, 5 ಇಂಪ್ಯಾಕ್ಟ್ ಆಗೋದು ಈ 2ನೇ ಮನೆ ಜೊತೆ ಕೂತ್ಕೊಂಡಾಗ. ಪ್ಲಸ್ 11 ಸೇರ್ಕೋಬೇಕು. ಈಸ್ ಲಕ್ಸುರಿ ಲೈಫ್, ಸೂಪರಾಗಿ ಐಷಾರಾಮಿ ಜೀವನ ಕೊಡುತ್ತೆ. ಅದು ಹಣಕಾಸಿನಲ್ಲಿ ಸ್ಟೈಲ್, ಯಾವ ಪರ್ಫ್ಯೂಮ್ ಬೇಕು, ಯಾವ ಥರ ಡ್ರೆಸ್ ಬೇಕು, ಯಾವ ಥರ ಊಟ ಬೇಕು, ಎಲ್ಲನೂ ಒದಗಿಸ್ಬಿಡುತ್ತೆ. ಈ 5 ಕನೆಕ್ಷನ್ ತೊಗೋಬೇಕು 2ನೇ ಮನೆ ಜೊತೆ. 2 ಇಲ್ಲ ಅಂದರೆ ಬರೀ 5ಕ್ಕೆ ಬೆಲೆ ಇಲ್ಲ. ನಾನು ಫೇಮಸ್ ಆಗಿಬಿಟ್ಟಿದ್ದೀನಿ ಇವತ್ತು. ಎಷ್ಟೋ ಸೆಲೆಬ್ರಿಟಿಗಳ್ನ ನೋಡ್ತಾ ಇರ್ತೀನಿ ಕನ್ಸಲ್ಟೇಷನ್ ಬಂದಾಗ. ಸರ್, ಇವತ್ತು ನಾನು ಫೇಮಸ್ ಆಗಿದ್ದೀನಿ, ಕೈಯಲ್ಲಿ ದುಡ್ಡಿಲ್ಲ, ಬಟ್ ಮೇಂಟೈನ್ ಮಾಡಿಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ. ಅದಕ್ಕೆ ಸಾಲ ಮಾಡಿಕೊಂಡು ನಾನು ಮೇಂಟೈನ್ ಮಾಡ್ತೀನಿ, ಸಾಲ ಮಾಡಿಕೊಂಡು ಕಾರಲ್ಲಿ ಓಡ್ತೀನಿ, ಸಾಲ ಮಾಡ್ಕೊಂಡು ಬಟ್ಟೆ ತೊಗೋತೀನಿ. ಸೊ ಅಂದರೆ ಈ 5ನೇ ಮನೆ ಏನು ಬೇಕಾದ್ರೂ ಮಾಡ್ಸಾಕ್ಬಿಡುತ್ತೆ. ಸ್ಟ್ಯಾಂಡರ್ಡ್ ಮೇಂಟೈನ್ಗೆ ಹೋಗ್ತಾರೆ. 2 ಇದ್ದರೆ ದುಡ್ಡಿರುತ್ತಲ್ಲ ಮಾಡ್ತಾರೆ, 2 ಇಲ್ಲ ಅಂದರೆ ಕಷ್ಟ. ಅದಕ್ಕೆ 2ನೇ ಮನೆ ಬ್ಯಾಂಕಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಮಾಡತಕ್ಕಂಥದ್ದು, ಕೂಡಾಕ್ತಕ್ಕಂಥದ್ದು. ಎಷ್ಟೋ ಜನ ಕೂಡಿಕ್ತಾರೆ ಸ್ವಲ್ಪ ದುಡ್ಡನ್ನ, ಮನೆಗಳಲ್ಲೋ ಯಾವುದೋ ಸಂದಿಲೋ ಪಂದಿಲೋ ಮನೆಗಳಲ್ಲೂ ಇಡ್ತಾರೆ. 2ನೇ ಮನೆ ಇರುತ್ತೆ. 2 ಇಲ್ಲ ಅಂದರೆ ನಿಮಗೇನೇ ಕಾಂಬಿನೇಷನ್ಸ್ ಇರಲಿ, ಕೂಡಿಟ್ಟಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬರು ಪಾಲಾಗ್ಬಿಡುತ್ತೆ 2 ಇಲ್ಲ ಅಂದರೆ. ದುಡ್ದೇ ಸಾರ್, ಅವ್ರ ಅಕ್ಕಂಗೆ ಮಾಡಿದರು, ಇವ್ರ ತಂಗಿಗೆ ಮಾಡಿದರು, ಅವ್ರು ಯಾರ್ಯಾರಿಗೋ ಮಾಡಿದರು, ಏನೂ ಉಳಿಸ್ಕೊಳ್ಳಿಲ್ಲ ಜೀವನದಲ್ಲಿ. 2 ಇಲ್ವೇ? ಒಳ್ಳೆ ಕಾಂಬಿನೇಷನ್ಸೇ ಇರುತ್ತೆ. ದುಡ್ಡು ಕೊಡ್ತಕ್ಕಂಥ ಮನೆ ಯಾವುದ್ಯಾವುದು, 6ನೇ ಮನೆ, 10ನೇ ಮನೆ, 11ನೇ ಮನೆ, 7ನೇ ಮನೆ, ಇದೆಲ್ಲ ದುಡ್ಡಿನ ಸ್ಥಾನ ಅಂತ ಹೇಳ್ತೀವಿ. 2 ಇದ್ದರೆ ಇವರೇನೇ ದುಡಿದ್ರು ಇವ್ರು ಬ್ಯಾಂಕಲ್ಲಿ ಆರಾಮಾಗಿ ಮಡಗ್ತಾರೆ. ಅಂದರೆ ಇನ್ನೊಬ್ರಿಗೂ ಮಾಡ್ತಾರೆ, ಇವರು ಮಡಿಕೋತಾರೆ. 2 ಇಲ್ಲ ಅಂದರೆ ಕಮಿಟ್ಮೆಂಟ್ ಬಂದ್ಬಿಡುತ್ತೆ. ಅಲ್ಲಿ ನಾನಿಷ್ಟು ದುಡಿತಾ ಇದ್ದೀನಿ, ಲೋನ್ ತೊಗೊಂಡ್ಬಿಟ್ಟಿದ್ದೀನಿ, ಮನೆ ಕಟ್ಟಕ್ಕೆ ಹಾಕ್ತೆ ಏನೂ ದುಡ್ಡು ಉಳಿಸ್ಕೊಳ್ಳಿಲ್ಲ ಜೀವನದಲ್ಲಿ. ಕಾರ್ ತೊಗೋಬೇಕು ಅಂತ ಆಸೆ ಇದೆ, ಆ ಕಾಂಬಿನೇಷನ್ಸ್ ಇದೆಯಾ, ಆಗ್ತೆ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅವ್ರಿಗೆ ಕಾಯಿಲೆ ಬಂತು, ಕೊಟ್ಟೆ. ಇವರಿಗಿದು ಏನೋ ಪ್ರಾಬ್ಲಮ್ ಆಯಿತು, ಕೊಟ್ಟೆ. ಆದರೆ ಏನು ಸಮಸ್ಯೆ ಏನಿಲ್ಲ, ಅಲ್ಲಿದ್ದು ಅಲ್ಲಿಗೆ ಸಮ ಅಂತಾರಲ್ಲ. ಓನ್ಲಿ ಗುಡ್ ಕಾಂಬಿನೇಷನ್ಸ್. 2ನೇ ಮನೆ ಇಲ್ಲ ಅಂದರೆ ಉಳಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ 2ನೇ ಮನೆನ ಜ್ಯೋತಿಷ್ಯದಲ್ಲಿ ಬ್ಯಾಂಕ್ ಬ್ಯಾಲೆನ್ಸಿಗೆ ಕೊಟ್ಟರು. ನೀನೇನೇ ಜೀವನದಲ್ಲಿ ದುಡ್ಡು ಮಾಡು, 2 ಇಲ್ವಾ ನೀನು ಉಳಿಸಲ್ಲ. ಅಲ್ಲೇನಾರ 2 ಇಲ್ದೇ ಬರೀ 12 ಬಂತು ಅಂದರೆ ಇನ್ನೂ ಆಯಿತು. ಇದನ್ನು ಫಿಲ್ಟ್ರ್ ಮಾಡ್ತೀವಿ ದಶಾಭುಕ್ತಿಗಳಲ್ಲಿ. ಇವತ್ತು ಪ್ರತಿಯೊಬ್ಬರು ಜ್ಯೋತಿಷ್ಯ ಶಾಸ್ತ್ರನ ನಂಬೇಕೋ ಬೇಡವೋ ಅಂತಾರೆ. ತುಂಬ ಪರ್ಫೆಕ್ಟಾಗಿ ರಿಸಲ್ಟ್ ಕೊಡುತ್ತೆ. ನನಗೆ ಯಾವುದೂ ಡೌಟ್ ಇಲ್ಲ, ಯಾಕೆಂದ್ರೆ ನಾನು 6 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ. ಕಾನ್ಫಿಡೆನ್ಸ್ ಹೆಚ್ಚಾಗಿರೋದೆ ಪ್ರಿಡಕ್ಷನ್ ಮಾಡಿ, ನನಗೆ ಕಲ್ತಿರೋದ್ರಿಂದ ಅಲ್ಲ, ಪ್ರಿಡಕ್ಷನ್ ಮಾಡಿ ಜಾತಕ ನೋಡಿ ಮೈ ಕಾನ್ಫಿಡೆನ್ಸ್ ಹೈ. ಯಾಕೆಂದರೆ ಅಲ್ಲಿರೋದೇ ನಡೀತಾ ಇರುತ್ತೆ. ಯಾವಾಗ ನಡೆಯುತ್ತೆ? ನಿಮ್ಮ ಪ್ರಯತ್ನಕ್ಕೆ. ನೋಡಿ, ಮದುವೆ ಆಗಿಲ್ಲ ಅಂದರೆ ಹುಡುಕ್ಬೇಕಾದ್ರೆ 2 ಇಲ್ಲ ಅಂದರೆ ಒಂಥರ ಕಾಟ ಕೊಡುತ್ತೆ. ಮದುವೆ ಆದಮೇಲೆ 2 ಇದ್ದರೆ, 2 ಇಲ್ಲ ಅಂದರೆ ಇನ್ನೊಂಥರ ಕಾಟ ಕೊಡುತ್ತೆ. ಸೊ ಈ ಕಾಟ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಮಾಡುವ ಪ್ರಯತ್ನ. ಜ್ಯೋತಿಷ್ಯ ಶಾಸ್ತ್ರ ಅದನ್ನೇ ಹೇಳೋದು. ನಿನ್ನ ಪ್ರಯತ್ನಕ್ಕೆ ನಾನು SRನೋ ಹೇಳ್ತಾ ಇರ್ತೀನಿ, ನಿನ್ನ ಹಣೆ ಬರ ನೋಡಿಕೊಂಡು. ಕಾರ್ ತೊಗೋಬೇಕು ಅಂತ ಆಸೆ ಆಯಿತು, ಅಲ್ಲಿ ಮನೆ ಇದೆಯಾ ಹೇಳ್ತೀನಿ ನಾನು, ಇಲ್ಲ ಅಂತ ಹೇಳ್ತೀನಿ. ಕಾರ್ ಮೇಲೆ ಆಸೆನೇ ಇಲ್ಲ, ಜ್ಯೋತಿಷ್ಯ ನೋಡೋ ಅವಶ್ಯಕತೆನೇ ಇಲ್ಲ, ಸುಮ್ಮನಿರೋದಷ್ಟೆ. ನಿಮ್ಮ ಆಸೆಗಳು ಏನೇನಿದೆ ಸಿಗುತ್ತಾ ಇಲ್ವಾ ಶಾಸ್ತ್ರ ಹೇಳುತ್ತೆ. ಇಷ್ಟೇ ಸೀಕ್ರೆಟ್ ಸ್ವಾಮಿ.
ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ತಕ್ಕಂಥ ಶಾಸ್ತ್ರ, ಪರಿಹಾರ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ. ಭ್ರಮೇಲಿರೋಕ್ಕೆ ಹೋಗಬೇಡಿ. ಇವತ್ತು ಎಷ್ಟೋ ಜನ ಆ ಪೂಜೆ ಈ ಕಷ್ಟ ಇದೆ ನನಗೆ, ನೀವೇನಾರ ಮಾಡಿಸ್ಕೊಳ್ಳಿ, ಭಗವಂತ ಮಾಡೋದು ನಿಮಗೆ. ಮತ್ತು ಹಣೆ ಬರ ಇದ್ದಂಗೆ ನಡೆಯೋದಾದರೂ ನಾವು ಯಾಕೆ ಫಾರ್ ಕೇಳಬೇಕು? ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ನನ್ನ ಹಣೆ ಬರ ಮದುವೆ ಜೀವನ ಕೆಟ್ಟು ನಿಂತಿದೆ, ಅಷ್ಟೇ, ಡಿಸೈಡೆಡು. ಏನು ಮಾಡೋಕ್ಕಾಗತ್ತೆ? ಭಯ ಬಿಟ್ಬಿಟ್ಟು ಟ್ರೈ ಮಾಡಿ ಉಳಿಸ್ಕೊಳ್ಳೋಕ್ಕೆ ವಿಲ್ ಪವರಿಂದ. 2ನೇ ಮನೆ ನಿಮಗಿಲ್ಲ, ದುಡ್ಡು ಉಳಿಸ್ಕೊಳ್ಳೋಕೆ ನಿಮಗೆ 2ನೇ ಮನೆ ಇಲ್ಲ. ಏನು ಮಾಡೋದು? ಟ್ರಯಲ್ ಆ್ಯಂಡ್ ಎರರ್. ಒಳ್ಳೆ ರೀತಿ ಒಂಚೂರು ಉಳಿಬೋದು. ಏನೂ ಗೊತ್ತಿಲ್ಲ ಅಂದಾಗ ಏನು ಮಾಡ್ತೀರಾ? ತಗೊಂಡೋಗಿ ಹಲ್ಲಾಗ್ತೀರಾ, ದುಡ್ಡು ಹಿಲ್ಲಾಗ್ತೀರಾ, ಹೋಯ್ತು ಪಂಗನಾಮ. ನಾನು ಎಷ್ಟೋ ಜನದ ನೋಡಿದ್ದೀನಿ, ಎಲ್ಲ ಸಮಸ್ಯೆ ಆದಮೇಲೆ ಜ್ಯೋತಿಷ ಕೇಳಕ್ಕೆ ಬರ್ತಾರೆ. ಸಮಸ್ಯೆ ಆದಮೇಲೆ ಜ್ಯೋತಿಷ ಕೇಳಕ್ಕೆ ಬಂದರೆ ಯೂಸ್ ಏನು? ಇರೋದನ್ನು ತಿಳ್ಕೊಬೋದು. ಓಕೆ ಸರ್, ನನ್ನ ಮದುವೆ ಜೀವನ ಕೆಟ್ಟೋಗಿದೆ, 2ನೇ ಮನೆ ಇಲ್ಲ, 7 ಇಲ್ಲ, ಕೆಟ್ಟೋಗಿದೆ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ? ನೆಕ್ಸ್ಟ್ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಬೇಕು. ನನ್ನ ದಶ ಮುಂದೆ ಏನಾದರೂ ಬರುತ್ತಲ್ಲ, ಅಲ್ಲೇನಾದರೂ ಮ್ಯಾರಿಡ್ ಲೈಫ್ ಚೆನ್ನಾಗಿಟ್ಟಿದ್ದಾರೆ ದೇವರು, ಅಲ್ಲಿ ತನಕ ತಡ್ಕೋತೀನಿ. ಏನೋ ಜಗಳ ಆಗ್ತಾಯಿದೆ, ತಡ್ಕೋತೀನಿ. ನನ್ನ ಗಂಡ ಕೆಟ್ಟವನು, ತಡ್ಕೋತೀನಿ. ಬದಲಾವಣೆ ಆಗಲ್ವಾ? ಡಿಸಿಷನ್ ತೊಗೊಳ್ಳಿ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್ ಮಾಡುತ್ತೆ ಹೊರತು, ನನ್ನ ಗಂಡನ ಕಂಡ್ರೆ ತುಂಬ ಅಟ್ಯಾಚ್ಮೆಂಟ್ ನನಗೆ, ನನ್ನ ಹೆಂಡತಿ ಕಂಡ್ರೆ ತುಂಬ ಅಟ್ಯಾಚ್ಮೆಂಟ್ ನನಗೆ, ನೋಡಿದರೆ ಜಾತಕ ಚೆನ್ನಾಗಿಲ್ವೇ, ಅವಾಗ ಉಳಿಸ್ಕೊಳಕ್ಕಾಗಲ್ವೇ, ಸಪ್ರೇಟ್ ಆಗಿರ್ತಿರಲ್ಲ ತಾತ್ಕಾಲಿಕವಾಗಿ, ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು. ಸೊ ಜ್ಯೋತಿಷ್ಯ ಶಾಸ್ತ್ರ ಪ್ಲ್ಯಾನೆಟ್ ಶಾಸ್ತ್ರ ತುಂಬ ಅದ್ಭುತವಾಗಿ ಭಗವಂತ ಕೊಟ್ಟಿದ್ದಾನೆ. ಯಾರು ಪ್ಲ್ಯಾನಿಂಗಿಗೆ ಉಪಯೋಗಿಸ್ಕೊತೀರ ತುಂಬ ಬದಲಾವಣೆ ಆಗುತ್ತೆ ಜೀವನದಲ್ಲಿ. ಕೆಟ್ಟದ್ದು ಕಡಿಮೆ. ಇದರ ಪ್ರಾಫಿಟ್ ಏನು ಅಂದರೆ ಕೆಟ್ಟದ್ದು ಕಡಿಮೆ ಆಗುತ್ತೆ, ಒಳ್ಳೇದು ಜಾಸ್ತಿ ಆಗುತ್ತೆ. ಒಳ್ಳೇದು ಜಾಸ್ತಿ ಆಗುತ್ತೆ ಹೆಂಗೆ? ಜ್ಯೋತಿಷ ಗೊತ್ತಿಲ್ಲ ಅಂದರೆ ನೀವೆಲ್ಲೋ ಕಳ್ಕೊಬೋದಲ್ಲ ದುಡ್ಡನ್ನ ಯಾರಿಗೋ ಕೊಟ್ಟು. ಸೊ ಅದರಿಂದ ಬಚಾವ್ ಮಾಡುತ್ತೆ. ಸೊ ದಟ್ ಈಸ್ ಸೀಕ್ರೆಟ್. ಬಟ್ ನಾವು 2ನೇ ಮನೆ ಬಗ್ಗೆ ಇಂಪಾರ್ಟೆಂಟಾಗಿ ದುಡ್ಡಿಂದೇ ನೋಡ್ತಕ್ಕಂಥದ್ದು. ದುಡ್ಡು ಉಳಿಯುತ್ತಾ ಬೆಳೆಯುತ್ತಾ, ಮದುವೆ ಜೀವನ ಉಳಿಯುತ್ತಾ ಬೆಳೆಯುತ್ತಾ. ಸೊ 2nd ಹೌಸ್ ನಿರ್ಧಾರ ಮಾಡುತ್ತೆ. ನಮಗೆ ದಶಾಭುಕ್ತಿಗಳಲ್ಲಿ ಫಿಲ್ಟ್ರ್ ಮಾಡ್ತೀವಿ, ಗುಡ್ ಎಷ್ಟು ಬಂದಿದೆ, ಬ್ಯಾಡ್ ಎಷ್ಟು ಬಂದಿದೆ. ಇನ್ನೆಲ್ಲರಿಗೂ ಸ್ಟಾರ್ ಭವಿಷ್ಯ ಹೇಳೋಣ, 5 ಸ್ಟಾರ್ ಭವಿಷ್ಯ. ನಿಮ್ಮ ಜಾತಕ ಯಾವ ಸ್ಟಾರಲ್ಲಿದೆ? 1 ಸ್ಟಾರಲ್ಲಿದೆಯಾ, 2 ಸ್ಟಾರಲ್ಲಿದೆಯಾ, 3 ಸ್ಟಾರಲ್ಲಿದೆಯಾ, 4 ಸ್ಟಾರಾ, 5 ಸ್ಟಾರಾ? ರೇಟಿಂಗ್ ಕೊಡ್ತಾರಲ್ಲ ಎಲ್ಲಕ್ಕೂ ಇವತ್ತು. ನಿಮ್ಮ ಜಾತಕ ನೋಡಿ ಹೇಳ್ಬೋದು ನಿಮ್ದು ಈ ರೇಟಿಂಗ್ ಅಂತ. ದುಡ್ಡಿನಲ್ಲಿ 3 ಸ್ಟಾರ್ ಇದೆಯಾ, 5 ಸ್ಟಾರ್ ಇದೆಯಾ? ಮ್ಯಾರಿಡ್ ಲೈಫಲ್ಲಿ 3 ಸ್ಟಾರ್ ಇದೆಯಾ, 5 ಸ್ಟಾರ್ ಇದೆಯಾ? ನೋಡಿ ಹೊಸ ಕಾನ್ಸೆಪ್ಟು, ಸಕ್ಕತ್ತಾಗಿದೆ. ನನ್ನ ಜಾತಕ ಯಾವ ಸ್ಟಾರಲ್ಲಿದೆ ತಿಳ್ಕೊಂಬಿಟ್ರೆ ನಿಮ್ಗೆ ಅವರೇಜ್ ಗೊತ್ತಾಗ್ಬಿಡುತ್ತೆ. ಇನ್ನು ಕನ್ಸಲ್ಟೇಷನ್ ಮಾಡೋರೆಲ್ಲ ಹಂಗೆ ಕೇಳ್ಕೊಳ್ಳಿ, ನಂದು ಯಾವ ಸ್ಟಾರ್ ಜಾತಕ ಸರ್, 5 ಸ್ಟಾರಾ, 3 ಸ್ಟಾರಾ, 4 ಸ್ಟಾರಾ, ಯಾವ ವಿಚಾರ ಅಂತ ಕೇಳಬೇಕು. ಎಷ್ಟೋ ಜನ ಫ್ಯೂಚರ್ ಹೆಂಗಿದೆ ನೋಡಿ, ಇವರು ಕ್ವಶನೇ ಕೇಳಕ್ಕೆ ಬರಲ್ಲ ಇವರಿಗೆಲ್ಲ. ಫ್ಯೂಚರ್ ಹೆಂಗಿದೆ? ಹೆಲ್ತ್ ಕೆಟ್ಟರೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ದುಡ್ಡು ಕೋಟಿಗಟ್ಟಲೆ ಕೊಟ್ಟಿರ್ಬೋದು, ದೇವರು ಹೆಲ್ತೇ ಇಲ್ಲ ಅಂದರೆ ಫ್ಯೂಚರ್ ಸೂಪರ್ ಅಂತ ಹೇಳೋಕ್ಕಾಗತ್ತಾ? ಮ್ಯಾರಿಡ್ ಲೈಫ್ ಕೆಟ್ಟೋಗಿದೆ, ಹೆಲ್ತ್ ಸೂಪರ್ ಆಗಿದೆ, ದುಡ್ಡಿದೆ, ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗತ್ತಾ? ಫ್ಯೂಚರ್ ಹೆಂಗಿದೆ ಅಂತ ಕೇಳಕ್ಕೆ ಹೋಗಬೇಡಿ. ಯಾವ ಕ್ಷೇತ್ರದಲ್ಲಿ ಫ್ಯೂಚರ್ ಚೆನ್ನಾಗಿದೆ ಅಂತ ಕೇಳಿ. ಗುಡ್ ಮ್ಯಾನ್. ನನ್ನ ಮದುವೆ ಜೀವನದಲ್ಲಿ ಫ್ಯೂಚರ್ ಹೆಂಗಿದೆ ಅಂತ ಕೇಳಿ, ನೋ ಪ್ರಾಬ್ಲಮ್. ಜಾಬಲ್ಲಿ ಫ್ಯೂಚರ್ ಹೆಂಗಿದೆ ಅಂತ ಕೇಳಿ, ಎಕ್ಸಲೆಂಟ್. ಹೆಲ್ತಲ್ಲಿ ಫ್ಯೂಚರ್ ಹೆಂಗಿದೆ ಅಂತ ಕೇಳಿ. ಈ ಫ್ಯೂಚರ್ ಅಲ್ಲಲ್ಲೇ ಡಿಸೈಡ್ ಆಗುತ್ತೆ. ಹೆಲ್ತಲ್ಲಿ ಬ್ಯಾಡ್ ಬಂತ ಫ್ಯೂಚರ್ ಹೋಯ್ತು. ಮ್ಯಾರಿಡ್ ಚೆನ್ನಾಗಿದೆಯಾ, ಬಂತು. ಜಾಬ್ ಚೆನ್ನಾಗಿದೆಯಾ, ಬಂತು. ಇಲ್ಲ ಹೆಲ್ತ್ ಸೂಪರ್ ಆಗಿದೆ, ಎಕ್ಸಲೆಂಟ್, 5 ಸ್ಟಾರ್, ಎಕ್ಸಲೆಂಟ್ ಫ್ಯೂಚರ್. ದುಡ್ಡಲ್ಲಿ ಬ್ಯಾಡ್ ಅಂತ ಬಂತು. ಬ್ಯಾಡ್ ಬಂದರೆ ಏನು ಮಾಡೋಕ್ಕೋಯ್ತು, ಹೋಗೋಯ್ತು, ಸ್ಟಾರ್ ಎಲ್ಲ ಹೊಟ್ಟೋಯ್ತು ನಿಮ್ಮದು. ಸೊ ಫ್ಯೂಚರ್ ಅಲ್ಲೇ ಹೋಯ್ತು. ಹೆಲ್ತ್ ಚೆನ್ನಾಗಿದೆ ನೋಡಿ, ಎಕ್ಸಲೆಂಟ್ ಫ್ಯೂಚರ್, ಹೆಲ್ತಲ್ಲಿ ಎಕ್ಸಲೆಂಟ್ ಫ್ಯೂಚರ್, ಜಾಬಲ್ಲಿಲ್ಲ ನೋಡಿ. ಈ ಥರ ಈ ಫ್ಯೂಚರ್ ಬಗ್ಗೆ ಕೇಳೋರು ಬ್ರೈನ್ ಯೂಸ್ ಮಾಡಿ. ಇನ್ಮೇಲೆ ಹಿಂಟ್ ಕೊಟ್ಟಿದ್ದೀನಿ ಹೆಂಗೆ ಕೇಳಬೇಕು ಜ್ಯೋತಿಷ್ಯನ ಅಂತ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸುಮ್ಮನೆ ನನಗೆ ಫ್ಯೂಚರ್ ಹೆಂಗಿದೆ ಚೆನ್ನಾಗಿರ್ತೀನ, ಎಲ್ಲರಿಗೂ ಕಷ್ಟ ಬರುತ್ತೆ ಜೀವನದಲ್ಲಿ. ಯಾವ ಕ್ಷೇತ್ರದಲ್ಲಿ ಕಷ್ಟ ಬರುತ್ತೆ, ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರ್ತೀರ ಅದನ್ನು ಕೇಳ್ಕೊಳ್ಳಿ, ಅದೇ ಫ್ಯೂಚರ್. ಎಲ್ಲರ ಲೈಫಲ್ಲೂ ಎಲ್ಲದನ್ನು ದೇವ್ರು ಕೊಡಲ್ಲ. ಯಾವುದೋ 1 ಕೊಡ್ತಾನೆ, ಇಲ್ಲ 2 ಕೊಡ್ತಾನೆ, 3 ಕೊಡ್ತಾನೆ, ಇನ್ನೊಂದು ಡೌನ್ ಮಾಡಿರ್ತಾನೆ. ಎಲ್ಲರಿಗೂ ಎಲ್ಲವನ್ನು ಕೊಟ್ಟಿರ್ಬೋದು, ತಾತ್ಕಾಲಿಕವಾಗಿರುತ್ತೆ, ಮತ್ತೆ ಚೇಂಜ್ ಆಗುತ್ತೆ ಫೇಟ್. ಸೊ ಡಿಸೈಡೆಡ್. ಓಕೆ. ಸೊ ಈ ರೀತಿ ಜ್ಯೋತಿಷ್ಯವನ್ನು ಯೂಸ್ ಮಾಡಿ. 2ನೇ ಮನೆ ಇದೆಯಾ ನೋಡ್ಕೊಳ್ಳಿ. ಪಾಸಿಟಿವ್ ನೆಗೆಟಿವ್ಗೆ ಗುಡ್ ಅಸ್ಟ್ರಾಲಜರೇ ಹೇಳೋಕ್ಕಾಗೋದು, ಅದನ್ನು ಮೈಂಡಲ್ಲಿ ಇಟ್ಕೊಬಿಡಿ. ಅದಕ್ಕೆ ಆ ಲಿಂಕ್ನ ಭಗವಂತ ಕುಂಡ್ಲಿಲಿ ಕೊಟ್ಟಿಲ್ಲ. ಎಲ್ಲರಿಗೂ ಶಾಸ್ತ್ರ ಅರ್ಥ ಆಗಬಾರ್ದು. ಏಕೆಂದರೆ ಕೆಟ್ಟವ್ರಿಗೂ ಅರ್ಥ ಆದರೆ ಅವ್ರು ಲಾಭಕ್ಕೆ ಯೂಸ್ ಮಾಡ್ಕೋತಾರೆ, ಒಳ್ಳೆಯವ್ರಿಗೆ ಮಾತ್ರ ದಕ್ಕಬೇಕಿದು.
ಅಷ್ಟೇ ಸೀಕ್ರೆಟ್. ಅದಕ್ಕೋಸ್ಕರ ಕುಂಡ್ಲಿ ನೋಡಿದ ತಕ್ಷಣ ಯಾರಿಗೂ ಅರ್ಥನೇ ಆಗಲ್ಲ. ಅದಕ್ಕೆ ಅಸ್ಟ್ರಾಲಜರ್ ಅಂತ ಇರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮದು ಮನಸ್ಥಿತಿ ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ ಅಂದರೆ ನಿಮ್ಗೆ ಅರ್ಧಂಬರ್ಧನೇ ದೇವ್ರು ತಿಳಿಸೋದು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.